ಎಲ್ಲೋಳು ಇನ್ನು ಬಂದಿಲ್ಲ ಗುರು. ಇಲ್ಲಿ ಇದ್ದಿದ್ದು ಮನೆ, ಇದೇ ಮನೆ ಅವಾಗ. ಇಷ್ಟೇ ನಿಕ್ಕರ್ ಕೆಕ್ಕುವ ಪ್ಯಾಂಟ್ ತಕ್ಕುವ ನಮ್ದೆಲ್ಲ ಅವಾಗ ಅಷ್ಟು ಉದ್ದ ನಿಕ್ಕರ್ಗಳು. ಈ ಥರ ಅವಾಗ ದಿನಕ್ಕೆ 30-40 ಹಸುಗಳಿಗೆ ಹಾಲು ಕರಿತಾ ಇದ್ರು. ಡಿಸ್ಟರ್ಬ್ ಮಾಡಬಾರ್ದು ಬಂದಿದ್ದೀವೇನು ಗೊತ್ತಾಗಬೇಕು ಅಮ್ಮನಿಗೆ ಅಂತ ಅಷ್ಟೆ. ಒಂದು ಮನೆ ಜಾಗ ತೊಗೊಂಡು ಏನೇ ಇದ್ರೂ ಫಸ್ಟು ಒಂದು ಓಮು, ಸೆಕೆಂಡ್ ಕೋಟೆ ಮಾರಮನೆ. ಅವ್ರ ಮನೇಲೂ ಅಷ್ಟೇ, ಅವ್ರು ಶೆಟ್ರು ಅವರು. ಅವ್ರ ಮನೇಲೂ ಅಷ್ಟೇ, ಅವ್ರು ಹಾಕಿ ಬಿಸಾಕೋ ಸ್ಟೇಜ್ ಬಟ್ಟೆಗಳಿದ್ರೆ ಅವೆಲ್ಲ ನಮಗೆ ಕೊಡ್ತಾ ಇದ್ದಿದ್ದು. ನಾವೆಲ್ಲ ಆ ಥರ ಬಟ್ಟೆಗಳು ಹಾಕೊಂಡು ಬೀಳ್ತಿದ್ದಾವೆ. ಸರ್, ಇದು ಕಲಾಸಿಪಾಳ್ಯ ಅಂದರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಆಯುಧಗಳು ಮಾಡ್ತಾ ಇದ್ದ ಜಾಗ. ಓಂ ಬ್ರಹ್ಮಾನಂದ ಓಂಕಾರ. ಇವೆಲ್ಲ ಕಾರ್ ಬರಲ್ಲ. ಮತ್ತೆ ಇವ್ರು ಕಾರ್ ತೊಗೊಂಡ್ರೆ ಎಲ್ಲಿಸ್ತಾರೆ? ಯಾರು ಇವರೆಲ್ಲ ಕಾರ್ ತೊಗೊಂಡ್ರೆ ಎಲ್ಲಿಸ್ತಾರೆ? ಇಲ್ಲಿ ಕಾರ್ ಹಿಡ್ಕೊಂಡಿರೋರು ಯಾರೂ ಇಲ್ಲ. ಕಾರ್ ತೊಗೋಬಾರ್ದು. ಆ್ಯಕ್ಚುಲಿ ಇಲ್ಲಿ ಎದುರುಗಡೆ ದೊಡ್ಡ ಫ್ಲ್ಯಾಟ್ ಸರ್, ಪಿ ಸಿ ಮೋಹನ್ ಇದ್ದಾರಲ್ಲ, ಅವ್ರದ್ದು ಜಾಗ ಅದು. ನೋಡಿ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ? ಅದಷ್ಟು ಹೌದು. ಫುಲ್ಲು ದೊಡ್ಡ ಅಪಾರ್ಟ್ಮೆಂಟ್ ಇತ್ತು ಇಲ್ಲಿ. ಫ್ಲ್ಯಾಟ್ ಚಿಕ್ಕ ಚಿಕ್ಕ ಮನೆಗಳು, ಎಲ್ಲ ಫ್ರೆಂಡ್ಸ್ಗಳು ನನಗೆ, ಮಾರ್ವಾಡಿಗಳು. ಇವಾಗೆಲ್ಲ ಅವ್ರು ಹೊಡೆದ್ಬಿಟ್ಟು ಎಲ್ಲ ಒಂದು ಕಡೆ ಹೋಗ್ಬಿಟ್ಟವ್ರು. ಸರ್ ಇಲ್ಲಿ ಸಂತೋಷ್ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಸರ್, ನಮಗೆ ಕ್ರಿಕೆಟು ಕಲಿಸಿದ್ದಂದರೆ ನಮ್ಮನ್ನೆಲ್ಲ ಕ್ರಿಕೆಟ್ ಪ್ಲೇಯರ್ಗಳನ್ನೆಲ್ಲ ಮಾಡಿದ್ದಾರೆ ಇವರು ಸಂತೋಷ್ ಅಂದ್ಬಿಟ್ಟು. ಇವರು ತುಂಬ ಚೆನ್ನಾಗಿ ಬೌಲಿಂಗು ಬ್ಯಾಟಿಂಗ್ ಎಲ್ಲ ಸಕ್ಕದ ಮಾಡ್ತಾಯಿದ್ರು. ಅಂದರೆ ನಮಗೆ ಕ್ಯಾಪ್ಟನ್ ಥರ ಇದ್ದರು ಇವರು, ಕ್ಯಾಪ್ಟನ್ ಥರ. ಇಲ್ಲೆಲ್ಲ ನಾವು ಎಲ್ಲ ಆಟ ಆಡ್ತಾಯಿದ್ವಿ, ಕ್ರಿಕೆಟು, ಆಮೇಲೆ ಖೋಖೋ, ಕಬಡ್ಡಿ, ಈ ಜಾಗ. ಆಮೇಲೆ ಇಲ್ಲಿ ನನ್ನ ಸ್ನೇಹಿತರು ಇವಾಗ ಸಂತೋಷ ಅಂದಲ್ಲ, ಇಲ್ಲೊಬ್ಬ ಜಗ ಅಂತಿದ್ದ, ಕೆಳಗಡೆ ಮಂಜು ಅಂತಿದ್ರು. ಆಯಿತಾ? ಈ ಜಗನವ್ರು ಯಾವ ಥರ ಅಂದರೆ ನಮ್ಮ ಮನೆ ಅದೀವಿ ಅವಾಗ. ಹಸು ಇದೆಯಲ್ಲ? ಹಸು ಇಲ್ಲ, ಇಲ್ಲಿ ಈ ಕಡೆ ತೋರಿಸ್ತೀನೀಗ. ಆ ಮನೇಲಿ ನಾವು ಮೊದಲಿದ್ದಿದ್ದು ವೆರಿ ಫಸ್ಟು. ನಮ್ಮ ತಂದೆ ತಾಯಿ ನಾನು ಅಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅದನ್ನೆಲ್ಲ ಫಸ್ಟು ಹುಟ್ಟಿದ್ದೆಲ್ಲ ಇಲ್ಲೇ ನಾವು. ಇಲ್ಲಿ ಈ ಜಾಗದಲ್ಲಿ ಹುಟ್ಟಿ ನಾವೆಲ್ಲ ಬೆಳೆದಿದ್ದು. ಇಲ್ಲಿಂದ ಆಮೇಲೆ ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ರಲ್ಲ, ಇಲ್ಲೆಲ್ಲ ಕ್ರಿಕೆಟ್ ಆಡೋವು. ಇವ್ರು ಯಾವ ರೀತಿ ಅಂದರೆ ಜಗನವರು ಅವಾಗ ನಮ್ಮ ಬರ್ತನದಲ್ಲಿ ಇದ್ದಾಗ ಪಾಪ ಇವ್ರ ಮನೇಲಿ ಬಟ್ಟೆಗಳೆಲ್ಲ ಪಾತ್ರೆ ಸಾಮಾನವರು ಇವ್ರಿಗೆ ಆಗ್ತಾಯಿದ್ದಿಲ್ಲ, ನಮಗೆ ಕೊಡೋರು. ಅಂದರೆ ಹಾಕಿ ಬಿಚ್ಚಿದವರು ಪಾಪ ಯಾರಿಗೂ ಕೊಡೋ ಬದಲು ಹಳೆ ಬಟ್ಟೆಗಳು ನಮಗೆ ಕೊಡ್ತಾ ಇದ್ದಿದ್ದು. ಇವರೆಲ್ಲ ನಮ್ಮನ್ನು ಅವಾಗ ಇದು ಮಾಡಿದೆ. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ಚಪಾತಿ ಎಲ್ಲ ದಪ್ಪ ಮಾಡಿ ಕೊಡೋರು. ಅದು ಇಲ್ಲಿ ಅವರು ಮರಾಠಿಯವರು ಒಬ್ಬರು ಇದ್ದರು, ಮರಾಠಿ ಪಾಪ ಅವರು ಕಣ್ಣ ಅಂತಿದ್ರು ಅವರು. ಅವರೆಲ್ಲ ನಮಗೆ ಅವಾಗ ಅಂದರೆ ಊಟದಿಗೆ ಹೆಲ್ಪು. ಇವರೆಲ್ಲ ಬಟ್ಟೆಗಳೆಲ್ಲ ಕೊಟ್ಟವರು. ಅಲ್ಲೊಂದು ಮನೆ ಇತ್ತು ಅವಾಗ, ವಿಶ್ವನಾಥ ಅಂತ. ಅವ್ರ ಮನೇಲೂ ಅಷ್ಟೇ, ಅವ್ರು ಶೆಟ್ರು ಅವರು. ಅವ್ರ ಮನೇಲಿ ಅಷ್ಟೇ, ಅವ್ರು ಹಾಕಿ ಬಿಸಾಕೋ ಸ್ಟೇಜ್ ಬಟ್ಟೆಗಳಿದ್ರೆ ಅವೆಲ್ಲ ನಮಗೆ ಕೊಡ್ತಾ ಇದ್ದಿದ್ದು. ನಾವೆಲ್ಲ ಆ ಥರ ಬಟ್ಟೆಗಳು ಹಾಕೊಂಡು ಬೀಳ್ತಿದ್ದೆ ಅವಾಗ. ಆಯಿತಾ? ಇವಾಗ ಒಳ್ಳೆ ರಾಯಲ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀರಾ? ಇವಾಗ ದೇವ್ರಂಗೆ ಇಟ್ಟವ್ರು. ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೀವಿ ಸರ್. ಮೈನ್ ಜಾಗ ನಮ್ಮದು ಇದು ಕ್ರಿಕೆಟ್. ನೋಡಿ ಇನ್ನೂ ಮಾರ್ಕ್ ಇದೆ, ಇದು ವಿಕೆಟು ನಮಗೆ. ಈ ಮಾರ್ಕೆ ಹಾಂ, ಇದೆಲ್ಲ ವಿಕೆಟ್. ಇಲ್ಲಿಂದ ಇಲ್ಲಿವರೆಗೂ ಇದು ಕ್ರಿಕೆಟ್. ಇಲ್ಲಿ ನಿಂತ್ಕೊಂಡು ಆಡ್ತಾಯಿದ್ರೆ ಇಲ್ಲಿ ಎಷ್ಟು ಸಾರಿ ಗ್ಲಾಸ್ಗಳು ಹೊಡೆದಾಕ್ಬಿಟ್ಟಿದ್ದೀವೋ ಗೊತ್ತಿಲ್ಲ. ಬೈಸ್ಕೊಳ್ಳೋದು, ಅಡ್ಡಿಸ್ಕೊಂಡು ಹೊಡ್ಕೊಂಬರೋ ಎಲ್ಲ ಹೊಡಿಯೋದೊಂದು ಬಾಕಿ. ಅವರೆಲ್ಲನೂ ಅವರು ಅವಾಗ ನಮಗೆ ಅಂದರೆ ಇವಾಗ ಅವರಿಲ್ಲಿ ಇಲ್ಲ, ನಾವು ಕ್ರಿಕೆಟ್ ಆಡಬೇಕಂದ್ರೆ ಗಲಾಟೆ ಆಗೋದಲ್ಲಿ. ಅವ್ರು ಇಲ್ಲದೆ ಇರೋವಾಗ ಕದ್ದು ಮುಚ್ಚಿ ಆಡ್ತಾಯಿದ್ವಿ. ಇಲ್ಲಿ ಇಷ್ಟು ಜನ ಕ್ರಿಕೆಟ್ ಆಡ್ತಾಯಿದ್ವಿ. ಕಬಡ್ಡಿ ಆಗಲಿ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರಿ ಆಡ್ತಾಯಿದ್ವಿ, ಖೋಖೋ ಅನ್ನೋದೆಲ್ಲ. ಆಮೇಲೆ ಇಲ್ಲಿ ನಮ್ಮ ಮನೆ ಫಸ್ಟ್ ಇದ್ದಿದ್ದು ಈ ಮನೆ. ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದ ಮನೆ ಅಂದರೆ ಹಸುಗಳಿದೆಯಲ್ಲ. 5 ನಿಮಿಷ. ಹಾಂ, ನಮ್ಮ ದೊಡ್ಡಪ್ಪನ ಮಗಂದೆ ಇದು. ಈ ಮನೆ ಇಲ್ಲೇ ಇದ್ದಿದ್ದು. ಹಾಂ, ನಮ್ಮ ದೊಡ್ಡಪ್ಪನ ಮಕ್ಕಳು. ದೊಡ್ಡಪ್ಪನ ಮಗನ ಮಗ ಅವನು. ನಮ್ಮ ಅತ್ತಿಗೆ ಮಗ ಸೊಸೆ. ನೋಡಿ ನಾವು ಕಷ್ಟಪಡ್ತಾ ಇದ್ದಿದ್ದು ಅವಾಗ. ಹಾಲು ಕರೆದು ಡೈರಿಯಲ್ಲಿ ಮಾಡ್ತಾ ಇದ್ವಿ ಅನ್ನಲ್ಲ. ಈಗ ನೋಡಿ ಎಷ್ಟು ಈಸಿ ಆಗ್ಬಿಟ್ಟಿದೆ. ಮಿಷಿನ್ ಹಾಕ್ಬಿಟ್ಟು ಇದಕ್ಕೆ ಹಾಕಿ ತುಂಬಿಸ್ತಾರೆ, ಡಿಗ್ರಿ ಹೊಡಿತಾರೆ, ಎತ್ಕೊಂಡೋಗಿ ಬಿಡ್ತಾರೆ. ಹಾಂ, ಅದೇ ಅಲ್ಲ, ನಾನು ಅವಾಗ ಹೇಳ್ತಾ ಇದ್ದೆ ಇಂಟ್ರಿಗೆ 40-50 ಹಸುಗಳ್ನ ಅಲ್ಲಿ ಒಂದೇ ಡೈರಿಯಲ್ಲಿ ಅಷ್ಟು ಹಾಲು ಮಾರಿ ಬರ್ತಾಯಿದ್ವಿ. ಇವಾಗ ಏನಂದರೆ ಎಲ್ಲ ಮಿಷಿನರೀಸ್ ಬಂದುಬಿಟ್ಟಿದೆ. ಒಂದು ಕಡೆ ಹಾಲು ಕರೀತಾರೆ, ಎತ್ಕೊಂಡೋಗಿ ಹಿಂಗೆ ಹಾಕ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಇದೆ ಹೌದಾ? ಇಲ್ಲಿ ನೋಡಿ ಈ ಥರ ಹಾಲು ಕರೀತೀವಿ ನಾವು ಅವಾಗ. ನಮ್ಮ ಮನೆ ಇದು, ಇಲ್ಲಿ ಇದ್ದಿದ್ದು ಮನೆ. ಫಸ್ಟು ಎಂಟ್ರೆನ್ಸ್ ಅಂತಂದಲ್ಲ, ಇದೇ ಮನೆ ಅವಾಗ. ಇಷ್ಟೇ, ಎಲ್ಲ ಇಲ್ಲ. ಬಟ್ ಇವಾಗ ಮನೆ ಆಗಿದೆಯಲ್ಲ, ಸೊ ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿಗೆ ಇತ್ತು, ಹಸುಗಳ ಕೊಟ್ಟಿಗೆ. ಅಲ್ಲಿಂದ ಒಂದಷ್ಟಾಗಲ ಓಪನ್ ಜಾಗ ಇತ್ತು. ಅದ್ರ ಪಕ್ಕದಲ್ಲಿ ಒಂದು ಗೋಡೆ ಅಡ್ಡ ಇತ್ತು, ಅದು ನಮ್ಮ ಅಡುಗೆ ಮನೆ. ಅಡುಗೆ ಮನೆಯೇ ಊಟ ಮಾಡೋದು ಎಲ್ಲನೂ ಅಲ್ಲೇ. ನಾವು ಅಡುಗೆ ಮಾಡೋದು ಅಲ್ಲೇ, ನಾವು ಊಟ ಮಾಡ್ತಾ ಇದ್ದಿದ್ದು ಅದು. ಅವಾಗೆಲ್ಲ ಸೌದೆ ಒಲೆ. ಇದ್ರ ಮೇಲೆ ಶೀಟ್ ಇತ್ತು ಇಲ್ಲಿ.
ಈ ಶೀಟ್ ಮೇಲೆ ನಾನು ನಮ್ಮ ತಾಯಿ ಎಲ್ಲ ಅವಾಗ ಬೇಡಿ ತರ್ತಾ ಇದ್ದಿದ್ದು. ಬೆಣ್ಣೆ ತಟ್ಟುವಾಗ ಅದೇ ಹೇಳಿದಲ್ಲ ನಮ್ಮ ತಾಯಿ ಪಾಪ ಆವಾಗಲೂ ಕೂಡ ಒಣಗಿರೋದನ್ನ ಎತ್ಕೊಂಡೋಗಿ ಒಣಗಿದ್ದೆಲ್ಲ ಮಾರಕ್ಕಾಗ್ತಾಯಿದ್ವಿ. ಸ್ವಲ್ಪ ಒದ್ದೇ ಇರೋದನ್ನು ಒಲೆ ಯೂಸ್ ಮಾಡೋರು. ಅಟ್ಲೀಸ್ಟ್ ಒಣಗಿರೋದು ಮಾರಿದ್ರೆ ದುಡ್ಡು ಬರುತ್ತಲ್ಲ ಅಂತ. ಅವಾಗ ಇಲ್ಲೇ ಬೇಸ್ ನಮಗೆ. ನಾನು ಚಿಕ್ಕ ಹುಡುಗನಿಂದ ಬೆಳೆದಿದ್ದ ಮನೆ ಅಂದರೆ ಇಲ್ಲೇ. ಈಗ ಹಾಲು ಕರೆಕ್ಟ್ ಬರ್ತಾನೆ ನಿಮಗೆ ಓ ಕರೆ ತೋರಿಸಿ ನೋಡೋಣ. ಸರ್ ಇನ್ನೂ ಮರ್ತಿಲ್ಲ ನೀವು ಹಾಲು ಕರೆಯೋದು ಸಾಯೋವರೆಗೂ ಮರೆಯಲ್ಲ. ಬರಲ್ಲ ಜೀನ್ಸ್ ಹಾಕೊಂಡು ಹೆಂಗೆ ಕರಿತೀರಲ್ಲ, ಶುದ್ಧಿ ಹಾಕೊಂಡು ಹೆಂಗೆ ಕರಿತೀರಿ? ಅವಾಗೆಲ್ಲ ಹೇಳಿದ್ನಲ್ಲ, ನಿಕ್ಕರ್ ಕೆಕ್ಕುವ ಪ್ಯಾಂಟಿಗೆ ತಕ್ಕುವ ನಮ್ದೆಲ್ಲ ಅವಾಗ ಅಷ್ಟು ಉದ್ದ ನಿಕ್ಕರ್ಗಳು. ಓಕೆ, ಈ ಥರ ಅವಾಗ ದಿನಕ್ಕೆ 30-40 ಹಸುಗಳಿಗೆ ಹಾಲು ಕರಿತಾಯಿದ್ರು ನಾವು. ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 8:30-9 ಗಂಟೆ ಆಗೋದು ಬೆಳಿಗ್ಗೆ. ಆಮೇಲೆ ಸಾಯಂಕಾಲ ಈಗ ಇನ್ನು 3:30ಇಂದ 5:30-6 ಗಂಟೆವರೆಗೂ. 40 ವರ್ಷಕ್ಕೆ ಹಿಂಗೆ ಕರಿಬೇಕು. ಹೌದು, ಇವಾಗ ಇವ್ರು ಆ ಮಿಷಿನ್ ಹಾಕಿರಲ್ಲ ಅದೆಲ್ಲ ಇದ್ದಿಲ್ಲ ಅವಾಗ. ದಪ್ಪ ಇಲ್ಲೊಂದು ಮನೆ ಇತ್ತು, ಇರ್ಷಾದ್ ಅಂತ ಸ್ನೇಹಿತರು. ಜಾತಿ ಭೇದ ಧರ್ಮ ಏನೂ ಇದ್ದಿಲ್ಲ, ಇವೆಲ್ಲ ನಮ್ಮ ಕ್ರಿಕೆಟ್ ಪಿಚ್ಚೆ ಅವಾಗ. ಅಂದರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಬೇಯಿಸ್ಕೊಂಡು ಆಡ್ಕೊಂಡಿದ್ದೀವಿ. ಈಗೆಲ್ಲ ಚೇಂಜ್ ಆಗಿದೆ ಅಷ್ಟೇ. ಈಗ ಅವಾಗೆಲ್ಲ ವೆಹಿಕಲ್ಲು ಕಮ್ಮಿ, ಶಾರ್ಟ್ ಪಿಚ್ ಅಂತ ಆಡೋವು. ಆ ಶಾರ್ಟ್ ಪಿಚ್ಚೆಲ್ಲ ಈಜಾಗಲಿ ಆಡ್ತಾಯಿದ್ವಿ. ಇದೆಲ್ಲ ಲಾಂಗ್ ಪಿಚ್ ಅಂದಾಗ ಇಲ್ಲಿ ಆಡ್ತಾಯಿದ್ವಿ. ಇದು ನಿಮ್ಮ ಲಾಂಗ್ ಪಿಚ್ ಗ್ರೌಂಡ್. ಹೌದು, ಬಾಲ್ ಸ್ಟ್ರೈಟೇ ಹೋಗ್ಬೇಕು. ಹೌದು. ಇಲ್ಲೆಲ್ಲ ಅಂದರೆ ಅವಾಗ ರಬ್ಬರ್ ಬಾಲ್ ಬಿಟ್ಟು ಟೆನ್ನಿಸ್ ಬಾಲ್ ಬಂದ್ವಿ. ಟೆನ್ನಿಸ್ ಬಾಲ್ ಬಿಟ್ಟು ಆದಮೇಲೆ ಕಾರಕ್ ಬಾಲನ್ನು ಸ್ಟಾರ್ಟ್ ಮಾಡಿದ್ವಿ. ಕಾರಕ್ ಬಾಲ್ ಹಿಂಗೆ ಅಂದರೆ ಅದು ಈ ಮಕ್ಕಳು ಕೂಡ ಅಲ್ಲಿ ಕಾಯಿಗಳು ಬರುತ್ತೆ ಗೊತ್ತಾ, ಆ ಕಾಯಿಗಳನ್ನೆಲ್ಲ ಕಿತ್ಬಿಟ್ಟು ಜಜ್ಜಿಬಿಟ್ಟು ಹರಳೆಣ್ಣೆ ತೊಗೊಂಡು ತಿಕ್ಬಿಟ್ಟು ಬಾಲ್ ಥರ ಮಾಡಿಕೊಂಡು ಆ ಬಾಲಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಫಸ್ಟು ಬಾಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ವಿ ಅವಾಗ. ಅದಕ್ಕೆ ಮೊದಲು ಟೆನ್ನಿಸ್ ಬಾಲ್ ಆಡೋವಾಗ ಇಲ್ಲಿ ಮಹಿಳಾ ಸಮಾಜ ಸ್ಕೂಲ್ ಇದೆ ಗೊತ್ತಾ, ಅಲ್ಲಿ ಟೆನ್ನಿಸ್ ಇತ್ತು. ಈ ಟೆನ್ನಿಸ್ ಕೃಷ್ಣ ಅವ್ರ ಅಪ್ಪ ಅಲ್ಲಿ ಟ್ರೈನರ್ ಆಗ PT ಮಾಸ್ಟ್ರು. ಅಲ್ಲಿ ನಾವು ಬಾಲ್ಗಿಲ್ ತರಕ್ಕೆ ಹೋದರೆ ಅಲ್ಲಿ ಕಮ್ಮಿ ಅಲ್ವಾ ಅವಾಗ. ಅವ್ರು ಆಡಿ ಯೂಸ್ ಮಾಡಿರೋದು 10 ರೂಪಾಯಿ ಕೊಟ್ಟರೆ 4 ಬಾಲ್ ಕೊಡೋರು ಅವಾಗ. ಆ ಬಾಲಲ್ಲಿ ನಾವು ಅಲ್ಲಿ ಆಡ್ತಾಯಿದ್ದಿದ್ದು. ಅದಾದಮೇಲೆ ಲೆದರ್ ಬಾಲು ಅದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದೇ ಇಲ್ಲಿಗೂ ಅದು ಇದು ಸಣ್ಣ ಪುಟ್ಟ ಮ್ಯಾಚ್ಗಳು ಆಡ್ತಾಯಿದ್ವಿ. ಅದಾದಮೇಲೆ ಇವಾಗೆಲ್ಲ ಮನೆಗಳೆಲ್ಲ ದೂರ ಆಗುತ್ತಲ್ಲ ಫ್ರೆಂಡ್ಸ್ಗಳು, ಇವಾಗ ಅಲ್ಲಿ ಬಿಟ್ಟು. ಎಂಥ ಲೈಫ್ ಸರ್ ಅವಾಗ. ಹೌದು, ಆ ಲೈಫೇ ಚೆನ್ನಾಗಿತ್ತು ಸರ್ ಅವಾಗೆಲ್ಲ. ಮತ್ತು ತುಂಬ ಪಾಪ್ಯುಲೇಷನ್ ಇರೋ ಜಾಗ ಇದೆ. ಹೌದು. ಅಂದರೆ ಅವಾಗ ಇಷ್ಟಿದ್ದಿಲ್ಲ. ಅಂದರೆ ಆ ಕಡೆ ಒಂದಿತ್ತು ಸರ್, ಆ ಕಡೆ ಈ ಸೇಟುಗಳೆಲ್ಲ ಬರೀ ಮಾರೋಡಿಗಳೇ ಇದ್ದರು. ಸುಮಾರು ಒಂದು 30-35 ಮನೆಗಳಿತ್ತು ಅಲ್ಲಿ ಆಗ. ಎಲ್ಲ ಸ್ನೇಹಿತರೆ, ಅಂದರೆ ಪ್ರವೀಣ್ ಅಂತ ಇದ್ದರು, ನಮ್ಮ ಫ್ರೆಂಡು ಪ್ರಸನ್ನ ಅಂತೆಲ್ಲ ಎಲ್ಲ ಅವರೆಲ್ಲ ಸೇರಿಕೊಂಡು ನಾವು ಯಾವುದೇ ಆಗಲಿ ಒಂದು ಫಂಕ್ಷನ್ ರಜಾ ಬಂತು ಅಂದರೆ ನಮಗೆ ಇದೆ. ಆ ಕಡೆ ಸಂಧಿ ಅನ್ನಲ್ಲ, ಅಲ್ಲೆಲ್ಲ ಗೋಲಿ ಆಡ್ತಾಯಿದ್ವಿ, ಲಗೋರಿ ಆಡ್ತಾಯಿದ್ವಿ, ಚೂಚಂಡ್ ಆಡ್ತಾಯಿದ್ವಿ. ಆಮೇಲೆ ಚಿಕ್ಕವರಿರೋ ಜಾಸ್ತಿ ಹೆಣ್ಮಕ್ಳು ಜೊತೆ ನಮ್ಮ ಜೊತೆ ಆಟ ಆಡೋದು ಹಂಗಿದ್ವಿ ಅವಾಗೆಲ್ಲ. ಸರ್ ನನ್ನ ಹೆಸರು ಅವಿನಾಶ್ ಅಂತ, ಕೋಟೆ ಪ್ರಭಾಕರ್ ಅಣ್ಣನ ಮಗ ಸರ್. ಸೊ ಇದು ಕಲಾಸಿಪಾಳ್ಯ ಅಂತಾರಲ್ಲ, ಏನಂತ ಸರ್ ಇದು ಕಲಾಸಿಪಾಳ್ಯ ಅಂದರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಆಯುಧಗಳು ಮಾಡ್ತಾಯಿದ್ದ ಜಾಗ. ಅವರು ಆಯುಧ ಮಾಡೋ ಜಾಗಕ್ಕೆ ವರ್ಕ್ಶಾಪ್ಗೆ ಕಲಾಸಿ ಅಂತ ಹೇಳ್ತಾಯಿದ್ರು. ಅದೇ ನೆಕ್ಸ್ಟು ಪಾಳ್ಯ ಸೇರಿ ಕಲಾಸಿಪಾಳ್ಯ ಆಯಿತು. ಸೊ ಇವೆಲ್ಲ ಅವ್ರು ವೆಪನ್ಸ್ ತಯಾರು ಮಾಡ್ತಾಯಿದ್ದ ಜಾಗ, ಮದ್ದುಗುಂಡುಗಳು ವೆಪನ್ಸ್ ತಯಾರು ಮಾಡ್ತಿದ್ದ ಜಾಗ. ಓಕೆ, ಯಾಕಂದ್ರೆ ಅವ್ರ ಕೋಟೆ ಇಲ್ಲೇ ಇದೆ, ಪ್ಯಾಲೇಸ್ ಇಲ್ಲೇ ಇದೆ, ಕೋಟೆ ಅಲ್ಲೇ ಇದೆ. ಇದು ಜಾಗ ಇದೆಲ್ಲ ಫುಲ್ಲು ಅದಕ್ಕೆ ಸೇರಿದ ಜಾಗ ಸರ್. ಪ್ಯಾಲೇಸ್ಗೂ ಕೋಟೆಗೂ ಮಧ್ಯ ಇದು ಕೋಟೆನೇ, ಅದಕ್ಕೆ ಸೇರಿದ ಗ್ರೌಂಡ್ ಇದು. ಕೋಟೆ ಇನ್ಸೈಡ್. ಇನ್ಸೈಡ್. ಇವಾಗ ಮನೆಗಳಾಗಿದೆ. ಕಲಾಸಿಪಾಳ್ಯಲ್ಲಿ ನಮ್ಮದು ಕೋಟೆ. ಕಲಾಸಿಪಾಳ್ಯದಲ್ಲಿ ಆಲ್ಮೋಸ್ಟ್ 7 ಏರಿಯಾ ಇದೆ. ಮೋತಿನಗರ ರಾಜರ ಕಾಲ ಅಂತ ಇದ್ರಲ್ಲ, ಆಗ ರಾಜರಿಗೆಲ್ಲ ಅವ್ರಿಗೆ ಮೈನ್ ಇಲ್ಲಿ ಬೇಕಾಗಿದ್ದು ಮೈನು ನಮಗೆ ಇದು ಅಗಸರುಗಳು, ಗೊಲ್ಲರು. ಅವಾಗ ಫುಲ್ಲು ಏರಿಯಾ ಫುಲ್ಲು ಅವರೇ ಇದ್ದಿದ್ದು. ಏನಕ್ಕೆ ಅಂದರೆ ಅವ್ರಿಗೆ ಅವಾಗ ಮೈನ್ ಬೇಕಾಗಿದೆ ಹಾಲು ಬೇಕು ಅಂದರೆ ನಮ್ಮವರು ಗೊಲ್ಲರು. ಆಮೇಲೆ ಅವ್ರಿಗೆ ಬಟ್ಟೆಗಳು ಅದು ಇದು ವಾಶ್ ಮಾಡೋದಕ್ಕೆ ಯಾವುದು ಅವ್ರ ಬಟ್ಟೆ ಬರಿಗಳನ್ನೆಲ್ಲ ಅದಕ್ಕೆ ಅಗಸರುಗಳು. ಸೊ ಅವಾಗ ನಮ್ಮ ತಂದೆಯವರು ಅವಾಗ ಹೇಳ್ತಾ ಇದ್ದಿದ್ದು ಮಾತು ಇವೆಲ್ಲ. ಅವಾಗೆಲ್ಲ ಜಾಸ್ತಿ ಇದ್ದಿದ್ದು ಅವಾಗ ಇಲ್ಲಿ ಇಬ್ಬರೇ ಇದ್ದಿದ್ದು ಜಾಸ್ತಿ ಅಂತ. ಆಮೇಲೆ ಇಲ್ಲ ಅಗಸರೊಬ್ಬರು ಚಿನ್ನಿ ಅಂತಿದ್ರು, ಅವ್ರ ಮಿಸ್ಸಸ್ಸು ತೀರಾ ಒಂದು 90-92 ವರ್ಷ ಈಗ ತೀರೋದವರು. ಅವ್ರು ಅವಾಗೆಲ್ಲ ನಮ್ಗೆ ಹೇಳ್ತಾ ಇದ್ದಿದ್ದು ಮಾತುಗಳು ಅವೆಲ್ಲ. ಅದು ಹೋಗು
4 ಪೀಸ್. ಇದು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್. ನೀವು ನೋಡ್ತಾ ಇದ್ರಿ ಹಿಂದ್ಗಡೆನೆ ಕಲಾಸಿಪಾಳ್ಯದ ಬಸ್ ಸ್ಟ್ಯಾಂಡ್ ಇದೆ. ಒಂದು ಕಾಲದಲ್ಲಿ ಇಲ್ಲೆಲ್ಲ ತುಂಬ ಕೆಸರು ಕಿಚಾಪಚ ಅನ್ನೋದು, ಬಸ್ಗಳೆಲ್ಲ ಇಲ್ಲೇ ಎಡಕ್ಕೆ ಬಲಕ್ಕೆ ನಿಂತ್ಕೊಳ್ಳೋವು. ಈಗ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಿದೆ ಸರ್ಕಾರ. ನಾವೀಗಿರೋಂಥದ್ದು ನೋಡಿ ಕೋಟೆ ಮಾರಮ್ಮನ ದೇವಸ್ಥಾನ, ಇದು ತುಂಬ ಫೇಮಸ್ಸು. ನಮ್ಮ ಜೊತೆ ಕೋಟೆ ಪ್ರಭಾಕರ್ ಸರ್ ಇದ್ದಾರೆ. ಅಲ್ಲಿ ಕೋಟೆ ಮಾರಮ್ಮ, ಇಲ್ಲಿ ಕೋಟೆ ಪ್ರಭಾಕರ್, ಏನಿನ ಸಂಬಂಧ? ಅದೇ ನಾನು ಹೇಳಿದ್ನಲ್ಲ ಸರ್, ಈ ಕೋಟೆ ಕ್ಷೇತ್ರದಿಂದ ನನಗೆ ಕೋಟೆ ಅಂತ ಹೆಸರು ಬಂದಿರೋದು. ಅಂದರೆ ಈ ದೇವಸ್ಥಾನದ ಇತಿಹಾಸನೂ ಭಾಳ ಸುಮಾರು 400 ವರ್ಷದ ಹಿಂದಿನ ಇತಿಹಾಸನೇ ಈ ದೇವಸ್ಥಾನದ್ದು. ಅಂದರೆ ಅದಾದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದು ಅಂದರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಅವಾಗೆಲ್ಲ ಒಂದು ಕಲ್ಲು ಥರ ಇಟ್ಬಿಟ್ಟು ಏನೋ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆಯವರು, ಆಮೇಲೆ ಅವ್ರ ಸ್ನೇಹಿತರು ಅವರೆಲ್ಲ ಸೇರಿಕೊಂಡು ಇವತ್ತಿನ ದಿನ ಈ ದೇವಸ್ಥಾನದ ಈ ಮಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ನಾವು ನಮ್ಮ ಅಣ್ಣ ತಮ್ಮಂದರು ಈ ಕೋಟೆ ಕ್ಷೇತ್ರದೆಲ್ಲ ಸ್ನೇಹಿತರು ಅಣ್ಣ ತಮ್ಮನ ಜೊತೆಗೆಲ್ಲ ಸೇರಿಕೊಂಡು ನಾವೆಲ್ಲ ಪ್ರತಿ ವರ್ಷ ಇಲ್ಲಿ ಊರಬ್ಬ ಆಗಲಿ ಪ್ರತಿಯೊಂದಾಗಲಿ ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಇಲ್ಲಿ ಈ ಅಮ್ಮಂದು ವಿಶೇಷತೆ ಏನು ಅಂದರೆ ಯಾರು ಏನೇ ಬಂದ್ರೂ ಅಂದರೆ ಕಷ್ಟ ಸುಖಗಳು ಹೇಳ್ಕೊಂಡ್ರು ಅವ್ರಿಗೆಲ್ಲನೂ ಸಾಲ್ವ್ ಆಗಿದೆ. ಆಮೇಲೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಬಂದು ಪೂಜೆ ಮಾಡ್ತಾರೆ. ಆಮೇಲೆ ಊರಬ್ಬದಲ್ಲಿ ನಾವು 5 ದಿನ ಊರಬ್ಬ ಮಾಡ್ತೀವಿ, ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಇಲ್ಲಿ ಕಲಾವಿದರು ಎಲ್ಲನೂ ಕರೆಸಿದ್ದೀನಿ. ಅದೇ ರಾಜ್ಕುಮಾರ್ ಒಬ್ಬರು ಬಿಟ್ಟು ಇನ್ನೆಲ್ಲರೂ ಬಂದಿದ್ದಾರೆ. ಪ್ರತಿ ವರ್ಷವೂ 2,000-3,000 ಜನಕ್ಕೆ ಅನ್ನದಾನನೂ ಮಾಡ್ತೀವಿ ಇಲ್ಲಿ. ಆಮೇಲೆ ಈ ಇಲ್ಲಿ ತಮಟೆಯವರೆಲ್ಲ ಒಂದು 45 ಜನ ತಮಟೆಯವ್ರು ಬಂದಿರ್ತಾರೆ. ಉತ್ಸವ ಮಾಡ್ತೀವಿ, ಅದನ್ನು ಒಳಗಡೆ ತೋರಿಸ್ತೀನಿ ಬನ್ನಿ. ಬನ್ನಿ. ಮತ್ತು ನೀವೊಂದು ಹೇಳ್ತಾ ಇದ್ರಲ್ಲ, ಒಂದು ದೃಶ್ಯ ಹೇಳಿದ್ರಿ ಇವರು. ಮಳೆ ಬಂದ್ಬಿಟ್ಟಾಗ ಇವರು ಮಲ್ಕೊಳಕ್ಕೆ ಜಾಗ ಇರ್ತಾರಲ್ಲ, ಮನೆ ಚಿಕ್ಕದಿತ್ತು, ಅಲ್ಲೇನಾದ್ರು ನೀರು ಸೋರ್ಬಿಟ್ರೆ ಬಂದು ಸೀದಾ ಚಾಪೆ ಎಲ್ಲ ಎತ್ತಾಕೊಂಡ್ಬಂದು ಕೋಟೆ ಮಾರಮ್ಮನ ದೇವಸ್ಥಾನ ಮಲ್ಕೊಂಡ್ಬಿಡ್ತಾ ಇದೆ ಅಂತ. ಅದೇ ಕೋಟೆ ಮಾರಮ್ಮನ ದೇವಸ್ಥಾನ ಇದು. ತಾಯಿಯ ಮಡಿಲು. ಹೌದು. ಯಾಕೆ ಸರ್ ಡೋರ್ ತರ್ತಾ ಇದ್ದೀರಾ? ಡಿಸ್ಟರ್ಬ್ ಮಾಡಬಾರ್ದು, ಬಂದಿದ್ದೀವೇನು ಗೊತ್ತಾಗಬೇಕು ಅಮ್ಮನಿಗೆ ಅಂತ ಅಷ್ಟೇ. ಮತ್ತು ಯಾರಂದ್ರೆ ತೆಗಿಯೋಕ್ಕೂ ಬಿಡಲ್ಲ, ಹಾಗೆ ಬರಲ್ವಾ? ಮಾರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ಕೋಟೆ ಮಾರಮ್ಮ. ನಮ್ಮ ಯಾವುದೇ ನಂದು ಒಂದು ವೆಹಿಕಲ್ ತೊಗೊಂಡ್ಲಿ, ಒಂದು ಮನೆ ಜಾಗ ತೊಗೊಂಡ್ಲಿ, ಏನೇ ಇದ್ರೂ ಫಸ್ಟು ಒಂದು ಓಮು, ಸೆಕೆಂಡ್ ಕೋಟೆ ಮಾರಮ್ಮನೆ. ನಮ್ಮ ಮನೆಗಳು ಯಾರು ಏನು ಒಂದು ವೆಹಿಕಲ್ ತೊಗೊಂಡು ಕೂಡ ಆ ಅಮ್ಮನ ಹೆಸರು ಇದ್ದೇ ಇರ್ತದೆ. ಎಷ್ಟೋ ಸಾರಿ ಅಲ್ಲೂ ಮಲಗಿದ್ದೀವಿ, ಇಲ್ಲೂ ಮಲಗಿದ್ದೀವಿ. ನಮ್ಮ ತಂದೆಯವರು ಅವಾಗ ಹೇಳೋರು, ಒಂದೊಂದು ಸಾರಿ ಇಲ್ಲಿ ಮಲಗ್ತಾ ಇದ್ದೀವಿ ಕಣೋ ರಾತ್ರಿ ಹೊತ್ತು ಭಯ ಆಗೋದು ನಮಗೆ. ಭಯ ಮೀನ್ಸು ಅಮ್ಮ ಎಷ್ಟೊತ್ತಿಗೆ ಬರ್ತಾರೋ ಏನೋ, ಅಮ್ಮ ಬಂದು ಹೇಳೋರಂತೆ ನಾನು ರಾತ್ರಿ ಹೊತ್ತು ಹೆಂಗೆ ಬರ್ತೀನಿ ಏನೋ, ಒಂದು ಸ್ವಲ್ಪ ಜಾಗ ಬಿಟ್ಟು ಮಲಗಿ ಮಕ್ಕಳ ಅಂತ. ಅವಾಗೆಲ್ಲ ನಮ್ಗೆ ಹೇಳಿದ್ನಲ್ಲ, ಇದೆಲ್ಲ ಒಂದು ದೊಡ್ಡ ಯಾರು ಏನಿಲ್ಲ ಅಂದ್ರೂ ಈ ಅಮ್ಮಂದೆ. ಇವತ್ತಿಗೂ ನಮ್ದು ಏನೋ ಕೋಟೆಯಲ್ಲಿ ಏನೋ ಬಂದರೂ ಏನೋ ಫಂಕ್ಷನ್ಸ್ ಏನಾದ್ರು ಶೂಟಿಂಗಿಂದ ಏನಾರು ಬಂದರೂ ಕೂಡ ಇಲ್ಲಿ ಬಂದು ಕೈ ಮುಗಿದ್ಬಿಟ್ಟೆ ಹೋಗೋದು. ಅಂದರೆ ನಮ್ಮ ಅಣ್ಣನ ಮನೆ ಇದೆ, ಇನ್ನೊಬ್ಬರ ಮನೆ ಅಲ್ಲಿ ಇದೆ. ಬಂದ ತಕ್ಷಣ ಇಲ್ಲೊಂದು ನಮಗೆ ಏನೋ ಬಂದು ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ ಅಂದರೂ ಕೂಡ ಇಲ್ಲಿ ಬಂದು ಕುತ್ಕೊಂಡು ಹೋಗ್ತೀನಿ. ಇವತ್ತಿನ ದಿನ ನಮ್ಮ ದೊಡ್ಡಣ್ಣ ಪ್ರೆಸಿಡೆಂಟ್ ಆಗಿದ್ದಾರೆ, ನಾನು ಸೆಕ್ರೆಟ್ರಿ ಆಗಿದ್ದೀನಿ. ನನಗೆ ಆವಾಗ ಅಷ್ಟು ನಾನು ಫುಲ್ ಬ್ಯುಸಿ ಇದ್ದಾಗಲೂ ಇಲ್ಲಿ ಕೃಷ್ಣಮೂರ್ತಿ ಅಣ್ಣ ಅಂತ ಬರೀದು, ಕೃಷ್ಣಮೂರ್ತಿ ಅಣ್ಣ ಅಂತ ಅವರು ನಂಗೊಂದು ಭಾಷೆ ತೊಗೊಂಡ್ಬಿಟ್ರು. ಆವಾಗ ನಾನು ಊರಬ್ಬ ಮಾಡ್ತೀನಿ ಅಂದರೆ ಅವರೆಲ್ಲ ಫುಲ್ಲು ಆರಾಮ್ ಮೀನ್ಸು ಬಿಡು, ಅವ್ನು ಒಪ್ಕೊಂಡ್ರೆ ಆಯಿತು ಊರಬ್ಬ ಆದಂಗೆ ಅಂತ. ಈ ಊರಬ್ಬ ನಾವು ಮಾಡೋದು ಎಷ್ಟು ಪ್ರಚಾರ ಆಗಿತ್ತು ಅಂದರೆ, ನಾವು ಶೂಟಿಂಗ್ಗಳು ಔಟ್ಡೋರೆಲ್ಲ ಹೋಗ್ತಾಯಿದ್ದೆ ಗೊತ್ತಾ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾಂ. ಅಲ್ಲಿ ಮಾತಾಡೋರು, ಸಾರ್ ನೀವೆಲ್ಲ ಊರಬ್ಬ ಮಾಡ್ತಿರಲ್ಲ ಸಾರ್, ಅಷ್ಟು ಚೆನ್ನಾಗಿ ಮಾಡ್ತೀರಾ ಸಾರ್, ಅಷ್ಟು ಅದ್ದೂರಿಯಾಗಿ ಮಾಡ್ತೀರಾ ಸಾರ್. ಅವಾಗ ಕೃಷ್ಣಮೂರ್ತಿ ಅಣ್ಣ ನನಗೊಂದು ಮಾತು ಕೊಟ್ಟಿದ್ರು, ನಾನು ಹೋದ್ಮೇಲೆ ನಾನು ಸತ್ತ ಮೇಲೆ ನೀನು ಇನ್ಚಾರ್ಜ್ ತೊಗೊಬೇಕು. ನನಗೆಲ್ಲ ಆಗಲ್ಲಪ್ಪ, ನನ್ನ ಶೂಟಿಂಗ್ ಇರ್ತದೆ, ನನ್ನ ಟ್ರಾವೆಲ್, ನನ್ನ ಟೆನ್ಷನ್ ಏನೋ ಇರ್ತದೆ, ಇಲ್ಲ ನೀನು ಮಾತ್ರ ನಾನು ಮಾಡಿಕೊಟ್ಟೆ. ಆ ಅಮ್ಮಂದು ಊರಬ್ಬದ ಟೈಮಲ್ಲಿ ನಾನು ಊರಬ್ಬ ಮಾಡದಿದ್ರು ಕೂಡ ನಾನು ದೇವಸ್ಥಾನ ಸೆಕ್ರೆಟ್ರಿ, ನಾನು ಇರ್ತೀನಿ, ಎಲ್ಲ ಮಾಡ್ತೀನಿ. ಈ ಅಮ್ಮನ ಎದ್ದಾಗ ತಿರ್ಗಾ ಆ ಅಮ್ಮನ ಕುಂಡಿಸೋವರೆಗೂ ನಂಗೆ ನಿದ್ದೆಗಳಿರಲ್ಲ. ಆಲ್ಮೋಸ್ಟ್ ಆ ಶೂಟಿಂಗ್ಗಳು ಕ್ಯಾನ್ಸಲ್ ಮಾಡಿಕೊಂಡು ಇರ್ತೀನಿ. ಆ ಅಮ್ಮನ ಜಾಗ ಸೇರಿಸೋವರೆಗೂ ಜವಾಬ್ದಾರಿ. ಆ ಅಪ್ಪನಿಗೆ ಭಾಷೆನೂ ಕೊಟ್ಟಿದ್ದೀನಿ. ನಾನು ಇರೋವರೆಗೂ ಈ ದೇವಸ್ಥಾನದ ಕಡೆ ಗಮನ ಹರಿಸ್ಕೊಂಡು ಇರ್ತೀನಿ. ಯಾವ ತಿಂಗಳು ಜಾತ್ರೆ? ಜೂನ್ ಆರ್ ಜುಲೈ. ಹೌದು. ಕರೀರಿ. ಅಯ್ಯೋ ನಮ್ಮ ಅಣ್ಣಂದರು ಅವಾಗ ಮೊದಲು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾಯಿದ್ವಿ ಸರ್, ಅಣ್ಣ ತಮ್ಮ 5 ಜನನು. ಇಷ್ಟು ದೊಡ್ಡ ಮರಿಗಳು, ಒಂದೊಂದು 40 kg 50 kg ಬರೋದು, ಇಷ್ಟಿಷ್ಟು. ಆಮೇಲೆ ಇಲ್ಲೆಲ್ಲರ ಮನೆಯಲ್ಲೂ ಕೋಳಿಕೋರು ಮಟನ್ ನೋಡೋಡು. ಬಟ್ ಕೆಲವರು ಅದೇನೋ ನಮ್ಮ ಮನೆದು ಅಂದರೆ ಪಾಪ ಸ್ವಲ್ಪ ಕಾದಾರು ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗೋರು. ಅಲ್ಲಿ ಆ ಕಡೆ ಸಂಜೆಯವ್ರು ಎಳ್ಕೊಂಡು ಹೋಗೋರು, ಬನ್ನಿರಿ ಜಾಗ ಖಾಲಿದೆ, ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ. ಆಮೇಲೆ ಅಲ್ಲಿಂದ ಆಶೀರ್ವಾದ ಆ ಅಮ್ಮಂದು. ಅದೇ ನೀರ್ಸಲ್ಲಿ ಓದಿರೋದಿರೋ ಹೊಡಿಯಲ್ಲ, ಆ ಪ್ರೊಸೀಜರ್ಗಳೆಲ್ಲ ಹಂಗೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಆಗ ಬಂದಾಗಲೇ ನಮ್ದು ಹಳೆ ಆ ಕೋಟೆ ಯಾವಾಗ ಹಂಗಿತ್ತು ಅಂದರೆ ಆ ಜನ, ಆ ಕ್ರೌಡ್ಗಳು. ಈಗಲೂ ಇಲ್ಲಿ ಬಿಟ್ಟೋದವರೆಲ್ಲನೂ ಪಾಪ ನಂಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಚೆನ್ನಾಗಾಯ್ತು ಕಣ ಹಬ್ಬ ಇದೆ ಹೇಳೋ ನನಗೆ. ಇವಾಗ ಏನೆಲ್ಲ ಬಂದುಬಿಟ್ಟೈತಲ್ಲ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನೋಡಿದ್ರೆ ಪಾಪ ಎಲ್ಲ ಗೊತ್ತಾಗ್ತದೆ. ಮೊದಲಾದ್ರೆ ಪ್ರಜಾವಾಣಿ ಎಲ್ಲ ಹಾಕ್ಸ್ಬಿಡ್ತಾ ಇದ್ದಾರೆ. ನಾನು ಪ್ರಜಾವಾಣಿಯಲ್ಲಿ ನಮ್ಮ ಫ್ರೆಂಡು ಗುರುನಾಥ್ ಅಂತ ಒಬ್ರು ಇದ್ದಾರೆ, ವರ್ಕ್ ಮಾಡ್ತಾಯಿದ್ರು. ಅವ್ರು ಹೇಳಿ
ಇದು ಮ್ಯಾಟ್ರ್ ಹಾಕ್ಸ್ಬಿಡ್ತಾ ಇದ್ದೆ. ಈಗ ಎಲ್ಲರಿಗೂ ಗೊತ್ತಾಗಿದೆಯಲ್ಲ, ಇವಾಗೆಲ್ಲ ಫೇಸ್ಬುಕ್ಕು ಟ್ವಿಟರೆಲ್ಲ ಹಾಕ್ಬಿಟ್ಟು ಎಲ್ಲ ಸೊ ಜೂನ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಆ್ಯಕ್ಚುಲಿ ಇಲ್ಲಿ ಶರ್ಮಾ ಟ್ರಾನ್ಸ್ಪೋರ್ಟ್ ಇದೆ ಗೊತ್ತಾ, ಅವ್ರ ತಂದೆ ಆ್ಯಕ್ಚುಲಿ ಶರ್ಮಾ ಅವ್ರು ಇದ್ರಲ್ಲ, ನಮ್ಮ ಅಣ್ಣಂದ್ರೆಲ್ಲ ಅವಾಗ ಊರಬ್ಬ ಮಾಡ್ತಾಯಿದ್ರು ಮೊದಲು. ಅವರು ಈ ಥರ ನಾವು ಹಬ್ಬ ಮಾಡ್ತಾಯಿದ್ದೀವಿ ಅಂತ ಹೋದಾಗ ಅವರು ಏನು ಹಬ್ಬ ಮಾಡ್ತಾಯಿದ್ರೆ ಏನೋ ಒಂದಷ್ಟು ಪ್ರಸಾದ ಕೊಟ್ಟು ಅಂದ್ಬಿಟ್ಟಿದ್ದಾನೆ. 5 kg ಅಕ್ಕಿ ಕೊಟ್ಟಿದ್ದು. ಎಷ್ಟು? 5 kg ಅಕ್ಕಿ ಕೊಟ್ಬಿಟ್ಟು ಹೋಗ್ರೋ ಪ್ರಸಾದ ಮಾಡಿ ಅಂತ ನಮ್ಮ ಅಣ್ಣಂದ್ರೆ ಈಗಲೂ ಹೇಳ್ತಾನೆ. ಮುನ್ನೆ ಅವ್ರು ಕೊಟ್ಟಿದ್ದು ಫಸ್ಟ್ 5 ಅಂತ. ಇವಾಗ ಅವ್ರ ಮಕ್ಕಳು ಅದೇ ಮಾಡ್ಕೊಂಡ್ಬಿಡ್ತಾಯಿದ್ದಾರೆ. ಅಲ್ಲ, ಅವರು 35,000 ಏನೋ 30,000 ಕೊಡ್ತಾರೆ ಪಾಪ ಅವರು. ನಮ್ಗೆ ಅವಾಗ SRS ರಾಜಶೇಖರ್ 1 ಲಕ್ಷ ಕೊಡೋರು ಅವಾಗ. SRS ಅವರು ಅವರೇ ಮೈನ್ ಆಗಿದ್ದು. ಅಂದರೆ ಇವಾಗ ಪಾಪ ಅವ್ರ ಮಗಳು ಇದು ಮಾಡ್ಕೊಂಡಿದ್ದಾರೆ. ನಮ್ಗೆ ಪ್ರತಿ ಊರಬ್ಬಕ್ಕಷ್ಟೆಲ್ಲ ಎಂದರೆ ಎಲ್ಲ ಟ್ರಾವೆಲ್ಸವರು ಅವ್ರ ಕೈಲಾಗಿದ್ದು ಶಕ್ತಿ ಕೊಡ್ತಾರೆ. ನಾವು ಅದು 5 kg ಅಕ್ಕಿ ಎತ್ಕೊಂಡ್ಬಂದು ಈಗ ಒಂದು ಈ ರೇಂಜ್ವರೆಗೆ ಎತ್ಕೊಂಡ್ಬಂದಿದ್ವಿ. ಒಂದು 3,000 ಜನ ಊಟ ಮಾಡೋ ಥರ ಮಾಡ್ಕೊಂಡ್ಬಂದಿದ್ವಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.